Welcome back. From last classes, we had discussed about biotechnology and its application. In today's class, I am going to discuss transgenic animals. Transgenic animals and what are transgenic animals? Why we are produce the transgenic animals? The transgenic animals are those animals their genetic material genetic genetic material has been changed either by addition of extra gene or a foreign gene into their genome. Those animals are called transgenic animals. Transgenic animals means ಇಲ್ಲಿ some animals ಒಳಗಡೆ ನಾವೇನು ಮಾಡಿರ್ತೀವಿ ಅಂದರೆ some foreign gene ಆಗಿರ್ಬೋದು or ಒಂದು ಎಕ್ಸ್ಟ್ರಾ ಜೀನನ್ನು ಏನು ಮಾಡಿರ್ತೀವಿ ಆ್ಯನಿಮಲ್ ಬಾಡಿ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿರ್ತೇವೆ. ಸೊ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ಟು ಪ್ರೊಡ್ಯೂಸ್ ದ ಡಿಸೈರ್ಡ್ ಕ್ಯಾರೆಕ್ಟರ್ಸ್ ಆರ್ ಡಿಸೈರ್ಡ್ ಪ್ರಾಡಕ್ಟ್ಸನ್ನು ಫಾರ್ಮೇಷನ್ ಮಾಡಲಿಕ್ಕೆ ನಾವು ಸಮ್ ಆ್ಯನಿಮಲ್ಸ್ ಬಾಡಿ ಒಳಗಡೆ ಒಂದು ಎಕ್ಸ್ಟ್ರಾ ಜೀನ್ ಆಗಿರ್ಬೋದು ಆರ್ ಒಂದು ಫಾರಿನ್ ಜೀನನ್ನು ಅದ್ರ ಜೀನೋಮ್ ಒಳಗಡೆ ಏನು ಮಾಡಿರ್ತೀವಿ ಅಂದರೆ ಇಂಟ್ರೊಡ್ಯೂಸ್ ಮಾಡಿರ್ತೀವಿ ಆರ್ their own genetic material has been changed. Their own genetic material has been changed. ಇದ್ರದ್ದು ಒಳಗಡೆ ಇರುವಂಥ ಜೆನೆಟಿಕ್ ಮಟೀರಿಯಲ್ನು ನಾವೇನು ಮಾಡಿರ್ತೀವಿ ಅಂದರೆ ಚೇಂಜ್ ಮಾಡಿರ್ತೀವಿ. ಸೊ ಅಂಥ ಆ್ಯನಿಮಲ್ಸನ್ನು ಏನಂತ ಕರಿತೀವಿ ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕೌ, ಶೀಪ್, rat, rabbit, pig, fish. These are some transgenic animals. Next, why we are producing the transgenic animals? What are the reasons to produce the transgenic animals? Here, some important reasons are: the first one, to study the normal physiology and development. Here, the first reason is to study the normal physiology and development. To study the gene regulation and their effects on normal human being, on a human being. Effects on the normal functions and development. Here, to study the gene regulation and their effects on the normal functions and development. For example, here insulin, it is a hormone, and that insulin is introduced into a transgenic animals. And why we are introduced the insulin in transgenic animals means because of to study the gene regulation. Here, that transgenic animals, how the gene is working in that transgenic animals,
and how the function is going to in the human body. ಈಗ ನಾವು ಫಸ್ಟ್ ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸನ್ನು ಯಾಕೆ ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ನಾರ್ಮಲ್ ಫಿಸಿಯಾಲಜಿಯನ್ನು ಸ್ಟಡಿ ಮಾಡಬೇಕು ಆ್ಯಂಡ್ ಯಾವ ರೀತಿ ಅವು ಡೆವಲಪ್ಮೆಂಟ್ ಆಗ್ತಾವೆ ಅನ್ನೋದನ್ನು ಸ್ಟಡಿ ಮಾಡಲಿಕ್ಕೆ ಏನು ಮಾಡ್ತೀವಿ, ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಈಗ ಫಸ್ಟ್ ಒನ್, ಈಗ ಫಾರ್ ಎಕ್ಸಾಂಪಲ್ ನಾವು ಇನ್ಸುಲಿನನ್ನು ಏನು ಮಾಡಿರ್ತೀವಿ, ರಿಕಾಂಬಿನೆಂಟ್ ಬಯೋಟೆಕ್ನಾಲಜಿಕಲ್ ಹೆಲ್ತಿಂದ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡಿರ್ತೇವೆ. ಸೊ ಆ ಇನ್ಸುಲಿನನ್ನು ಫಸ್ಟು ನಾವು ಹ್ಯೂಮನ್ ಬಾಡಿ ಒಳಗಡೆ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಸಮ್ ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸ್ ಬಾಡಿ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತೇವೆ. ಯಾಕೆ ನಾವು ಅದು ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸ್ ಬಾಡಿ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಇನ್ಸುಲಿನ್ ಇದ್ದಿದ್ದು ಯಾವ ರೀತಿ ಅದು ಜೀನ್ ತನ್ನ ರೆಗ್ಯುಲೇಷನನ್ನು ಮಾಡ್ತದೆ, ಆಮೇಲೆ ಅದರ ಇಫೆಕ್ಟ್ಸ್ ಯಾವ ರೀತಿ ಇರ್ತಾವೆ ಅಂತ ಸ್ಟಡಿ ಮಾಡಲಿಕ್ಕೆ ಏನು ಮಾಡ್ತೀವಿ, ಫಸ್ಟ್ ಯಾವುದೇ ಫಿಸಿಯಾಲಜಿನ ಸ್ಟಡಿ ಮಾಡಲಿಕ್ಕೆ ಅಥವಾ ಅದು ಯಾವ ರೀತಿ ಡೆವಲಪ್ಮೆಂಟ್ ಆಗೈತೆ ಅಂತ ಸ್ಟಡಿ ಮಾಡಲಿಕ್ಕೆ ಏನು ಮಾಡ್ತೀವಿ, ಫಸ್ಟ್ ನಾವು ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸ್ ಮೇಲೆ ಟೆಸ್ಟ್ ಮಾಡ್ತೇವೆ. ದಿಸ್ ಈಸ್ ದ ಫಸ್ಟ್ ರೀಸನ್. ಆ್ಯಂಡ್ ಸೆಕೆಂಡ್ ರೀಸನ್ ಈಸ್ here the second reason is to study the diseases. Here to study the gene which is responsible for disease in human body and their treatment. ನಾವು ಇಲ್ಲಿ ಸಮ್ ಡಿಸೀಸಸನ್ನು ಸ್ಟಡಿ ಮಾಡಲಿಕ್ಕೆ ಏನು ಮಾಡ್ತೀವಿ, ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಯಾಕೆ ನಾವು ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸನ್ನು ಸ್ಟಡಿ ಮಾಡ್ತೀವಿ ಅಂದರೆ ಯಾವ ರೀತಿ ಅದು ಡಿಸೀಸ್ ಕಾಸಿಂಗ್ ಜೀನ್ ಇದ್ದಿದ್ದು ಯಾವ ರೀತಿ ಹ್ಯೂಮನ್ ಬಾಡಿ ಒಳಗಡೆ ವರ್ಕ್ ಮಾಡ್ತದೆ, ಆಮೇಲೆ ಅದರದ್ದು ಯಾವ ರೀತಿ ರಿಸ್ಪಾನ್ಸ್ ಇರ್ತೈತಿ, ಆ ಡಿಸೀಸ್ ರೆಸ್ಪಾನ್ಸನ್ನು ಸ್ಟಡಿ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಡಿಸೀಸನ್ನು ಸ್ಟಡಿ ಮಾಡಲಿಕ್ಕೆ ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಕ್ಯಾನ್ಸರ್, ಅಲ್ಝೀಮರ್ಸ್ ಡಿಸೀಸ್. ಸೊ ಈ ರೀತಿ ಸಮ್ ಡಿಸೀಸಸನ್ನು ಸ್ಟಡಿ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಆ್ಯಂಡ್ ದ ಥರ್ಡ್ ಒನ್, biological products. Some transgenic animals are produced to obtain the biological product. Here, first one example, to produce alpha-1 antitrypsin. The gene is introduced to produce the protein that is the alpha-1 antitrypsin, and that alpha-1 antitrypsin the gene is introduced in a sheep ಒಳಗಡೆ. ಈ ಕುರಿ ಒಳಗಡೆ ಏನು ಮಾಡ್ತಾರೆ ಅಂತಂದ್ರೆ ಫಸ್ಟ್ ಒಂದು ಪ್ರೋಟೀನನ್ನು ಪ್ರೊಡ್ಯೂಸ್ ಆಗುವಂಥ ಜೀನನ್ನು ಫಸ್ಟ್ ಶಿಪ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಆ ಆ್ಯನಿಮಲನ್ನು ನಾವು ಟ್ರಾನ್ಸ್ಜೆನಿಕ್ ಆ್ಯನಿಮಲ್ ಅಂತ ಕರಿತೀವಿ. ಸೊ ಈ ಶೀಪ್ ಒಳಗಡೆ ಯಾವ ಪ್ರೋಟೀನ್ ಸಿಂಥಸಿಸ್ ಆಗಬೇಕು, alpha-1 antitrypsin ಪ್ರೋಟೀನ್ ಸಿಂಥಸಿಸ್ ಆಗಬೇಕು. ಸೊ ಈ ಪ್ರೋಟೀನನ್ನು ನಾವು ಸಮ್ ಡಿಸೀಸನ್ನು ಕ್ಯೂರ್ ಮಾಡಲಿಕ್ಕೆ ಎಂಫಿಸಿಮಾ ಡಿಸೀಸನ್ನು ಕ್ಯೂರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಈ ಪ್ರೋಟೀನನ್ನು ಯೂಸ್ ಮಾಡ್ತೇವೆ. ಆ್ಯಂಡ್ the second example is in 1997 the first transgenic cow is produced, and that cow is named as Rosie. Here the transgenic cow, it produced the human enriched protein enriched milk, and that milk contain the human protein enriched milk.
that is alpha lactalbumin. Human protein that is alpha lactalbumin. ಇಲ್ಲಿ 1997 ಒಳಗಡೆ ಫಸ್ಟ್ ಟ್ರಾನ್ಸ್ಜೆನಿಕ್ ಕೌವನ್ನು ಪ್ರೊಡ್ಯೂಸ್ ಮಾಡಿದ್ರು. ಆ ಕೌ ಹೆಸರು ರೋಸಿ. ಸೊ ಈ ಕೌ ಒಳಗಡೆ ಹ್ಯೂಮನ್ ಪ್ರೋಟೀನ್ ಎನ್ರಿಚ್ಡ್ ಇರುವಂಥ ಪ್ರೋಟೀನನ್ನು ಫಾರ್ಮೇಷನ್ ಮಾಡಲಿಕ್ಕೆ ಅಥವಾ ಆಪ್ಟೈನ್ ಮಾಡ್ಕೊಳ್ಳಿಕ್ಕೆ ಈ ಕೌ ಒಳಗಡೆ ಏನು ಮಾಡ್ತಾರೆ, ಸಮ್ ಜೀನ್ಸನ್ನು ಇಂಟ್ರೊಡ್ಯೂಸ್ ಮಾಡಿ ಸೊ ಲ್ಯಾಕ್ಟಲ್ಬುಮಿನ್ ಅಲ್ಫಾ ಲ್ಯಾಕ್ಟಲ್ಬುಮಿನ್ ಪ್ರೋಟೀನ್ ಕಂಟೆಂಟನ್ನು ಫಾರ್ಮೇಷನ್ ಮಾಡಲಿಕ್ಕೆ ಈ ರೋಸಿ ಕೌವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಈಗ ಸಮ್ಟೈಮ್ಸ್ ಮದರ್ ಬಾಡಿ ಒಳಗಡೆ ಸಮ್ಟೈಮ್ಸ್ ಪ್ರೋಟೀನ್ ಕಂಟೆಂಟ್ ಕಡಿಮೆ ಇತ್ತು ಅಂತಂದ್ರೆ ಅಂಥ ಬೇಬೀಸ್ಗೆ ಏನು ಮಾಡ್ತಾರೆ ಅಂದರೆ ಈ ಕೌ ಮಿಲ್ಕನ್ನು ಕೊಡ್ತಾರೆ. ದೀಸ್ ಆರ್ ದ ಟೂ ಎಕ್ಸಾಂಪಲ್ ಫಾರ್ biological products. And the fourth one, vaccine safety. Here some transgenic animals are produced the vaccine safety test. In first time the vaccines are introduced in a mice to test the polio vaccine. ಇಲ್ಲಿ ನಾವು ಸಮ್ ವ್ಯಾಕ್ಸಿನ್ಸ್ ಅನ್ನ ಟೆಸ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂದ್ರೆ ಈ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತೇವೆ. ಸೊ ಇಂಟ್ರೊಡ್ಯೂಸ್ ಮಾಡಿದಾಗ ಅವು ಯಾವ ರೀತಿ ವರ್ಕ್ ಅನ್ನ ಮಾಡ್ತಾವೆ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಏನು ಮಾಡ್ತೀವಿ, ವ್ಯಾಕ್ಸಿನ್ ಸೇಫ್ಟಿ ಸಲುವಾಗಿ ನಾವು ಬಿಫೋರ್ ಹ್ಯೂಮನ್ ಬೀಯಿಂಗ್ ಇಂಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅಂತಂದರೆ ಸಮ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಒಳಗಡೆ ಆ ವ್ಯಾಕ್ಸಿನ್ಸನ್ನು ಇಂಟ್ರೊಡ್ಯೂಸ್ ಮಾಡಿ ಅದು ಸರಿಯಾಗಿ ವರ್ಕ್ ಮಾಡ್ತದೋ ಇಲ್ಲೋ ಅಂತ ಟೆಸ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಸೇಫ್ಟಿ ಸಲುವಾಗಿ ವ್ಯಾಕ್ಸಿನ್ಸನ್ನು ಫಸ್ಟ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಒಳಗಡೆ ಏನು ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಆ್ಯಂಡ್ ದ ಫಿಫ್ತ್ ಒನ್ ಈಸ್ ಕೆಮಿಕಲ್ ಸೇಫ್ಟಿ ಆರ್ ಕೆಮಿಕಲ್ ಟಾಕ್ಸಿಸಿಟಿ ಅಂತಲೂ ಕರಿತೀವಿ. ಸೊ ಇಲ್ಲಿ ಸಮ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಟು ಮೇಕ್ ಕ್ಯಾರಿ ಜೀನ್ಸ್ ವಿಚ್ ಮೇಕ್ ದೆಮ್ ಮೋರ್ ಸೆನ್ಸಿಟಿವ್. ಈಗ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಏನಾಗಿರ್ತಾವೆ ಅಂದರೆ ಸೆನ್ಸಿಟಿವ್ ಆಗಿರ್ತಾವೆ. ನಾನ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ಗಿಂತನೂ ಸೊ ಇಲ್ಲಿ ನಾವು ಕೆಮಿಕಲ್ ಸೇಫ್ಟಿಯನ್ನು ಟೆಸ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಒಳಗಡೆನೆ ಟೆಸ್ಟ್ ಮಾಡ್ತೀವಿ. ಈಗ ನಾನ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ಗಿಂತನೂ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಏನಾಗಿರ್ತಾವೆ ಅಂದ್ರೆ ಸೆನ್ಸಿಟಿವ್ ಆಗಿರ್ತಾವೆ. ಸೊ ಅವು ಸೆನ್ಸಿಟಿವ್ ಆಗಿರೋದ್ರಿಂದ ಸೊ ನಾವು ಅದ್ರ ಮೇಲೆ ಈಸಿಲಿ ಏನು ಮಾಡ್ಬೋದು, ಸಮ್ ಇಫೆಕ್ಟ್ಸ್ ಯಾವ ರೀತಿ ಅದನ್ನೆಲ್ಲನೂ ಸ್ಟಡಿ ಮಾಡಲಿಕ್ಕೆ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಅನ್ನು ಏನು ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ರೀಸನ್ಸ್ ಟು ಪ್ರೊಡ್ಯೂಸ್ ದ ಟ್ರಾನ್ಸ್ಜೆನಿಕ್ ಆನಿಮಲ್ಸ್. ethical issues. ಸೊ ಇಲ್ಲಿ ನಾವು ಸಮ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತೀವಿ ಆರ್ ಬಯೋಟೆಕ್ನಾಲಜಿಕಲ್ ಪ್ರಾಡಕ್ಟ್ದಿಂದ ಬಯೋಟೆಕ್ನಾಲಜಿ ಹೆಲ್ಪಿಂದ ಸಮ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಈ ಪ್ರಾಡಕ್ಟು ವೆದರ್ ಇಟ್ ಈಸ್ ಗುಡ್ ಆರ್ ನಾಟ್, ಸೊ ಈ ಪ್ರಾಡಕ್ಟಿಂದ ಯಾವುದೇ ಹಾರ್ಮ್ ಆಗಬಾರ್ದು ಅಥವಾ ಇದರಿಂದ ಯಾವುದೇ ರೀತಿ ಡಿಸ್ಅಡ್ವಾಂಟೇಜಸ್ ಇರಬಾರ್ದು. ಸೊ ಅದನ್ನೆಲ್ಲನೂ ಕನ್ಸಿಡರ್ ಮಾಡಿ ಏನು ಮಾಡ್ತೀವಿ ಅಂತಂದರೆ ಸಮ್ ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡಿರ್ತೀವಿ. ಸೊ ಇಲ್ಲಿ ಎಥಿಕಲ್ ಇಶ್ಯೂಸ್ ಒಳಗಡೆ ಸೊ ಫಸ್ಟ್ ಅದ್ರದ್ದು ಯಾವುದಾದ್ರೂ ಅಡ್ವಾಂಟೇಜಸ್ ಜಾಸ್ತಿ ಇತ್ತು ಅಂದರೆ ಅಂಥ ಪ್ರಾಡಕ್ಟನ್ನು ಮಾತ್ರ ನಾವೇನು ಮಾಡ್ತೀವಿ, ಫಾರ್ಮೇಷನ್ ಮಾಡ್ತೀವಿ. ಅದರಿಂದ ಡಿಸ್ಅಡ್ವಾಂಟೇಜಸ್ ಇತ್ತು, ಅದರಿಂದ ಸೈಡ್ ಇಫೆಕ್ಟ್ಸ್ ಏನಾದರೂ ಇತ್ತು ಅಂದರೆ ನಾವು ಅಂಥ ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡೋದಿಲ್ಲ. ಸೊ ಅದರದ್ದು ಬೇಸ್ ಮೇಲೆ ಇಂಡಿಯಾ ಒಳಗಡೆ ಸೊ ಹಿಯರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ Government of India formed the organization of GEAC, that is Genetic Engineering Approval Committee.
ಇದ್ರ ಬೇಸ್ ಮೇಲೆ ಏನಾಗಿರ್ತೈತೆ ಅಂದ್ರೆ ಸಮ್ ಆರ್ಗ್ಯಾನಿಸಮ್ಸನ್ನು ಪ್ರೊಡ್ಯೂಸ್ ಮಾಡೋದು ಇದ್ರ ಬೇಸ್ ಮೇಲೆ ಆಗಿರ್ತದೆ. ನೆಕ್ಸ್ಟ್ ಒನ್ ಬಯೋ ಪೇಟೆಂಟ್. Bio patent. In 1997, the American company is got the patent from India. In India, the basmati rice is a Indian rice, and that American company, it got the patent from the India, and that basmati rice is crossed into a dwarf variety or a dwarf rice variety, and they got a new variety and they called it as a new variety. ಈಗ ಯಾವುದೇ ಒಂದು ನಾವು ಪ್ರಾಡಕ್ಟನ್ನು ತಗೋಬೇಕಾಗಿತ್ತು ಅಂದ್ರೆ ಅಲ್ಲಿ ಸಮ್ ಪೇಟೆಂಟ್ ಅಂತ ಕರಿತೇವೆ. ಸೊ ಇಲ್ಲಿ ಅಮೇರಿಕನ್ ಕಂಪ್ನಿ ಏನು ಮಾಡ್ತು ಅಂದರೆ 1997 ಒಳಗಡೆ ಬಾಸ್ಮತಿ ರೈಸ್ ಒಂದು ಪೇಟೆಂಟನ್ನು ತಗೊಂಡು, ಸೊ ಆ ಪೇಟೆಂಟ್ದಿಂದ ಸಮ್ ಜೀನ್ಸನ್ನು ಡಾರ್ಫ್ ರೈಸ್ ವೆರೈಟಿ ಜೊತೆ ಕ್ರಾಸ್ ಮಾಡಿ ನ್ಯೂ ವೆರೈಟಿ ಅಂತ ಹೇಳಿ ಅದರಿಂದ ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗಿರ್ತದೆ, ಸೊ ಅದನ್ನು ನಾವು ನ್ಯೂ ವೆರೈಟಿ ಅಂತ ಹೇಳಿ ನೇಮಿಂಗ್ ಮಾಡಿದರು. ಸೊ ಈ ರೀತಿ ಒಂದು ಪೇಟೆಂಟ್ ಮೀನ್ಸ್ ಈಗ ನಾವು ಹಕ್ಕು ಅಂತ ಕರಿತೇವೆ. ನಾವು ಯಾವುದೇ ಒಂದು ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡಬೇಕಾಗಿತ್ತು ಅಂದರೆ ಫಸ್ಟ್ ಅದನ್ನು ತಗೋಬೇಕು, ಬೇರೆದವ್ರ ಕಡೆಯಿಂದ ತಗೊಂಡು ಏನು ಮಾಡ್ತೀವಿ ಅಂತಂದರೆ ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡ್ತೇವೆ. ದಟ್ ಈಸ್ ಕಾಲ್ಡ್ ಬಯೋ ಪೇಟೆಂಟ್ ಅಂತ ಕರಿತೇವೆ. ಸೊ ಇದನ್ನು ಲೀಗಲಿ ಆರ್ ಅಥರೈಸೇಷನ್ ಅಂತಲೂ ಕರಿತೇವೆ. ನೆಕ್ಸ್ಟ್ ಒನ್ ಬಯೋಪೈರಸಿ. Biopiracy means use of bioresources by multinational companies and other organizations without proper authorization from countries and other concerned people without compensatory payment. ಇಲ್ಲಿ ಯಾವುದೇ ಒಂದು ಬಯೋ ರಿಸೋರ್ಸಸ್ಸನ್ನು ನಾವು ಯಾವುದೇ ಅಥರೈಸೇಷನ್ ಇಲ್ಲದೆ ನಾವು ಇಲ್ಲೀಗಲಿ ಆ ಬಯೋ ರಿಸೋರ್ಸಸ್ಸನ್ನು ತಗೊಂಡು ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡ್ತಿದ್ವಿ ಅದನ್ನು ನಾವು ಬಯೋ ಪೈರಸಿ ಅಂತ ಕರಿತೇವೆ. ಈಗ ಫಾರ್ ಎಕ್ಸಾಂಪಲ್ ಈಗ CDs ಅದು ಎಲ್ಲ ಹೊರಗಡೆ ಮಾರ್ಕೆಟ್ ಒಳಗಡೆ ಬಂದಿರ್ತಾವೆ. ಅದು ಇನ್ನೂ ಫಿಲ್ಮ್ ಸೊ ಇಲ್ಲಿ ಫಿಲ್ಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಏನು ಮಾಡಿರ್ತಾರೆ ಅಂದರೆ ಸಮ್ ಮೆಂಬರ್ಸ್ ಅದನ್ನು ಕಾಪಿ ಮಾಡಿಬಿಟ್ಟಿರ್ತಾರೆ. ಕಾಪಿ ಮಾಡಿ ಮೊಬೈಲ್ ಥ್ರೂ ಆಗಿರ್ಬೋದು ಆರ್ ಸಮ್ CD ಥ್ರೂ ಏನು ಮಾಡಿರ್ತಾರೆ ಅದನ್ನ ಮಾರ್ಕೆಟಿಂಗ್ ಮಾಡಿಬಿಟ್ಟಿರ್ತಾರೆ. ಸೊ ಅದನ್ನು ನಾವು ಇಲ್ಲೀಗಲಿ ಮಾಡೋದನ್ನು ಪೈರಸಿ ಅಂತ ಕರಿತೇವೆ. ಸೊ ಅದು ಬಯೋ ಪೈರಸಿ. ಬಯೋ ಪೇಟೆಂಟ್ ಮೀನ್ಸ್ ನಾವು ಸಮ್ ಕಂಪನೀಸ್ದಿಂದ ಅಥವಾ ಯಾರು ಓನರ್ ಇರ್ತಾರೋ ಸೊ ಅವರಿಂದ ನಾವು ಸಮ್ ಪೇಮೆಂಟ್ ಕೊಟ್ಟಾಗಿರ್ಬೋದು ಆರ್ ಸಮ್ ಯಾವುದರ ಮುಖಾಂತರ ನಾವು ಅದನ್ನು ಸಮ್ ಪೇಟೆಂಟ್ ಮೀನ್ಸ್ ಹಕ್ಕು ಅದರ ಬಯೋ ಪೇಟೆಂಟ್ ಮೀನ್ಸ್ ಹಕ್ಕನ್ನು ಪಡ್ಕೊಳ್ಳೋದು. ಬಯೋ ಪೈರಸಿ ಮೀನ್ಸ್ ಯಾವುದು ಇಲ್ಲಿಗಲಿ ಯಾವುದೇ ನಾವು ಅಮೌಂಟ್ ಕೊಡದೆ ಅಥರೈಸೇಷನ್ ಇಲ್ಲದೆ ನಾವು ಅದನ್ನೇನು ಮಾಡ್ತೇವೆ ಮಾರ್ಕೆಟಿಂಗ್ ಮಾಡ್ತೇವೆ. ಸೊ ಅದನ್ನು ಬಯೋ ಪೈರಸಿ ಅಂತ ಕರಿತೇವೆ. ದಿಸ್ ಈಸ್ ಅಬೌಟ್ ದ ಎಥಿಕಲ್ ಇಶ್ಯೂಸ್.